ನಾವು ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕಾದ್ರೆ ಕ್ಯಾಮ್ರಾ ಎಷ್ಟು ಎಮ್ ಪಿ, ರ್ಯಾಮ್ ಎಷ್ಟಿದೆ, ಪ್ರೊಸೆಸರ್ ಯಾವುದು ಅಂತ ನೋಡ್ತೀವಿ. ಆದರೆ ಮೊಬೈಲ್ ಕಂಪ್ನಿಗಳು ನಮಗೆ ತೋರಿಸಿರ್ತಕ್ಕಂಥ ಕೆಲವು ವಿಷಯಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತು ಮೊಬೈಲ್ ಕಂಪ್ನಿಗಳು ನಿಮಗೆ ನಮಗೆ ನೇರವಾಗಿ ಹೇಳ್ದ 7 ಸತ್ಯಗಳನ್ನು ನಿಜನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಇದ್ದೀರ ಮಂಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಗಿ ಈ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಯಾವ್ಯಾವು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದು ಹೆಚ್ಚು ಎಮ್ ಪಿ ಅಂದರೆ ಬೆಸ್ಟ್ ಕ್ಯಾಮ್ರಾ. ಸೊ ಮೊದಲನೇದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೆ ಬರೋಣ. ಸೊ 200 MP, 108 MP, 50 MP ಅಂತ ದೊಡ್ಡ ನಂಬರ್ಗಳನ್ನ ಹೇಳಿ ನಾವು ಕ್ಯಾಮ್ರಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀವಿ. ಆದರೆ ಕ್ಯಾಮ್ರಾ ಕ್ವಾಲಿಟಿ ಕೇವಲ ಮೆಗಾ ಪಿಕ್ಸೆಲ್ ಮೇಲೆ ಮಾತ್ರ ಡಿಪೆಂಡ್ ಆಗೋದಿಲ್ಲ. ಸೆನ್ಸರ್ ಕ್ವಾಲಿಟಿ ಮತ್ತು ಲೆನ್ಸು, ಇಮೇಜ್ ಪ್ರೊಸೆಸಿಂಗು ಮತ್ತು ಸಾಫ್ಟ್ವೇರ್ ಕೂಡ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾವು ಯೂಸ್ ಮಾಡ್ತಕ್ಕಂಥ ಐಫೋನು. ಸೊ ಐಫೋನಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಆ್ಯಂಡ್ರಾಯ್ಡಲ್ಲಿ ಇರೋ ಹತ್ರ 200 MP, 100 MP ಅವೆಲ್ಲ ಏನೂ ಇರೋಲ್ಲ. ಸಿಂಪಲ್ 12 MP, 20 MP ಆ ಥರನೇ ಇರುತ್ತೆ. ಬಟ್ ನಿಮಗೆ ಫೋಟೋ ಕ್ಯಾಪ್ಚರು, ಫೋಟೋ ಕ್ವಾಲಿಟಿ ಮಾತ್ರ ಸೂಪರಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರು ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ಎಮ್ ಪಿ ಇದೆ ಅಂತ ಕೇಳೋದಕ್ಕಿಂತ ಕ್ಯಾಮ್ರಾ ಸೆನ್ಸರ್ ಹೇಗಿದೆ, ಫೋಟೋಸ್ ಯಾವ ಥರ ಬರುತ್ತೆ, ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ರೆ ಬೆಸ್ಟು. ಸೊ ಎರಡನೇದು ಬಂದ್ಬಿಟ್ಟು ರ್ಯಾಮ್ ಬಗ್ಗೆ ಇವರು ತುಂಬ ಮಾರ್ಕೆಟಿಂಗ್ ಮಾಡ್ತಾರೆ. ಸೊ 12 GB ರ್ಯಾಮು, 16 GB ರ್ಯಾಮು ಅಂತ ಹೇಳಿದ ತಕ್ಷಣ ಫೋನ್ ಬಂದು ಸೂಪರ್ ಫಾಸ್ಟ್ ಆಗಿರುತ್ತೆ, ಏನೋ ಡಿಲೇ ಏನೂ ಆಗೋದಿಲ್ಲ, ಹ್ಯಾಂಗ್ ಆಗೋದಿಲ್ಲ ಅಂತ ಅನ್ಕೊತೀವಿ. ಆದರೆ ರ್ಯಾಮ್ ಒಂದೇ ಫೋನ್ ಪರ್ಫಾರ್ಮೆನ್ಸ್ನ ಡಿಸೈಡ್ ಮಾಡೋದಿಲ್ಲ. ಅದ್ರ ಜೊತೆಗೆ ಪ್ರೊಸೆಸರು, ಸ್ಟೋರೇಜ್, ಅದ್ರ ಟೆಕ್ನಾಲಜಿ, ಸಾಫ್ಟ್ವೇರ್ ಯಾವ ಥರ ಆಪ್ಟಿಮೈಸೇಷನ್ ಮಾಡಿದ್ರೆ ಅನ್ನೋದು ಎಲ್ಲವೂ ಕೂಡ ಮುಖ್ಯ ಆಗುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ನೀವು ಮೊಬೈಲ್ನ ತೊಗೋಬೇಕಾದ್ರೆ ರ್ಯಾಮ್ ಜೊತೆ ಈ ಫೀಚರ್ಸ್ ಕೂಡ ನೋಡಿ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ನಂಬರ್ಸು. ಸೊ ಇದೇನು ಬಂದ್ಬಿಟ್ಟು ಅಂದರೆ ಇತ್ತೀಚೆಗೆ ಅಂದರೆ ಫುಲ್ ಸ್ಕ್ಯಾಮೇ ಅಂತಲೇ ಹೇಳ್ಬೋದು. ಇತ್ತೀಚೆಗೆ 100 ವಾಟು, 120 ವಾಟು, 150 ವಾಟು ಈ ಥರ ಚಾರ್ಜಿಂಗ್ ಅಂತ ಹೇಳಿದಾಗ ಜನ ಅನ್ಕೊತಾರೆ ಸೊ ನಮ್ಮ ಮೊಬೈಲ್ ಬ್ಯಾಟ್ರಿ ತುಂಬಾ ಫಾಸ್ಟಾಗಿ ಆಗಿಬಿಡುತ್ತೆ, 20 ಮಿನಿಟ್ಸ್ 25 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಚಾರ್ಜಿಂಗ್ ಸ್ಪೀಡ್ ಮಾತ್ರ ನೋಡೋದಕ್ಕಂತ ಹೋಗಬೇಡಿ. ಜೊತೆಗೆ ಬ್ಯಾಟ್ರಿ ಕೆಪಾಸಿಟಿ, ಹೀಟ್ ಮ್ಯಾನೇಜ್ಮೆಂಟ್ ಮತ್ತು ಲಾಂಗ್ ಟರ್ಮ್ ಬ್ಯಾಟ್ರಿ ಹೆಲ್ತ್ ಕೂಡ ಮುಖ್ಯ. ಫಾರ್ ಎಕ್ಸಾಂಪಲ್ ನಿಮಗೆ ಐಫೋನಲ್ಲಿ ನೋಡ್ಕೊಳ್ಳಿ, ಮಿನಿಮಮ್ ಅದು ನೀವೇನೇ ತೊಗೊಂಡ್ರು ಕೂಡ ಮಿನಿಮಮ್ 3 ಇಯರ್ಸ್ ಬಂದೇ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ತಮ್ಮ ಬ್ಯಾಟ್ರಿನ ಚಾರ್ಜ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಫಾಸ್ಟ್ ಚಾರ್ಜರ್ನ ಬಳಸೋದಿಲ್ಲ ಅವರು ಯೂಶಲಿ. ಸೊ ಬಟ್ ಆ್ಯಂಡ್ರಾಯ್ಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 100 ವ್ಯಾಟು, 120 ವಾಟು, 150 ವಾಟ್ ಈ ಥರ ಚಾರ್ಜರ್ನ ಯೂಸ್ ಮಾಡಿ ಏನಾಗುತ್ತೆ ಬ್ಯಾಟ್ರಿ ಮೇಲೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಬಂದು ಬ್ಯಾಟ್ರಿ ಹಾಳಾಗೋದು ಕೂಡ ಇರುತ್ತೆ. 4ನೇ ಪಾಯಿಂಟ್ ಬಂದ್ಬಿಟ್ಟು ಸೊ ಚಾರ್ಜರ್ನ ಬಾಕ್ಸಲ್ಲಿ ಇನ್ಕ್ಲೂಡ್ ಮಾಡದಿರತಕ್ಕಂಥದ್ದು. ಸೊ ಕೆಲವು ಪ್ರೀಮಿಯಮ್ ಸ್ಮಾರ್ಟ್ಫೋನ್ಗಳು ಏನಾಗ್ತೈತೆ ಅಂತಂದ್ರೆ ಇವಾಗಿನ ಟ್ರೆಂಡು ಚಾರ್ಜರ್ನ ಬಾಕ್ಸ್ನಲ್ಲಿ ಇನ್ಕ್ಲೂಡ್ ಮಾಡೋದೇ ಇಲ್ಲ. ಸೊ ಕಂಪನಿಗಳು ಏನು ಕ್ಲೇಮ್ ಮಾಡೋದು ಈ ವೇಸ್ಟ್ ಮತ್ತು ಪ್ಯಾಕೇಜಿಂಗ್ ಕಡಿಮೆ ಮಾಡೋದಕ್ಕೆ ಇದನ್ನು ಮೇನ್ ರೀಸನ್ ಆಗಿ ಬಳಸ್ಕೊತಾರೆ. ಇವಾಗ ಎಸ್ಪೆಷಲ್ ನಾವು ನೋಡೋಕೆ ಹೋಯ್ತು ಅಂತಂದರೆ ಸ್ಟಾರ್ಟಿಂಗ್ ಇವರು ಮಾಡಿದ್ದ ಐಫೋನ್ ಅವರು ಈ ಟ್ರೆಂಡನ್ನ ಅದನ್ನು ಇವರು ಸ್ಯಾಮ್ಸಂಗ್ ಅವರು ಫಾಲೋ ಅಪ್ ಮಾಡಿದ್ರು. ಅದಾದಮೇಲೆ ರೀಸೆಂಟಾಗಿ ಬಂದಿರತಕ್ಕಂಥ ನಥಿಂಗು ಮೇನ್ ಈ 3 ಮೊಬೈಲ್ ಕಂಪ್ನಿಗಳು ಏನಿದೆ ಗೊತ್ತಾ, ಇವ್ರು ಯಾವುದೇ ಕಾರಣಕ್ಕೂ ನಿಮಗೆ ಚಾರ್ಜರ್ ಡಾಕ್ನ ಬಾಕ್ಸಲ್ಲಿ ಕೊಡೋದಿಲ್ಲ. ಸೊ ಕೇಳಿದ್ರೆ ಆಲ್ರೆಡಿ ತುಂಬ ಜನ ಕಸ್ಟಮರ್ಸ್ ಚಾರ್ಜರ್ ಇರುತ್ತೆ, ಅವ್ರು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಸುಮ್ಮನೆ ಏನಕ್ಕೆ ಈ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ರೀಸನ್ ಅಂತ ಹೇಳ್ತಾರೆ. ಬಟ್ ಆದರೆ ರಿಯಾಲಿಟಿ ಏನಿರುತ್ತೆ ಗೊತ್ತಾ, ಕಸ್ಟಮರು ಮೊಬೈಲ್ಗೆ ಒಂದು 60-70 ಸಾವಿರ ಕೊಡೋದಲ್ದಿರ ಮತ್ತೆ ಚಾರ್ಜರ್ಗೆ ಮತ್ತೆ ₹1,000 ಎಕ್ಸ್ಟ್ರಾ ಕೊಡಬೇಕು. ಬಟ್ ಇದು ಯಾವ ಥರ ನಮಗೆ ಕಸ್ಟಮರ್ಗೆ ಬೆನಿಫಿಟ್ ಆಗಿದೆ ಅಂತ ಅಂದ್ಬಿಟ್ಟು ನನಗಂತೂ ಗೊತ್ತಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನೀವು ಪರ್ಚೇಸ್ ಮಾಡಬೇಕಾದ್ರೆ ಆ ಬಾಕ್ಸ್ನಲ್ಲಿ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದ್ಸಲ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. 5ನೇ ಪಾಯಿಂಟ್ ಬಂದ್ಬಿಟ್ಟು ಸೊ ಹೊಸ ಫೋನು ನೀವೇನಾದರೂ ತೊಗೊತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಅಪ್ಗ್ರೇಡ್ ಅಂತಲ್ಲ. ಸೊ ಇತ್ತೀಚೆಗೆ ಕೆಲವೊಬ್ಬರಿಗೆ ಶೋಕಿ ಇದೆ ಏನಂತ ಹೇಳಿದ್ರೆ ಒಂದೊಂದು ವರ್ಷಕ್ಕೂ ಮೊಬೈಲ್ನ ಅಪ್ಗ್ರೇಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಐಫೋನ್ 17 ಬಂತು, ಈ ಇಯರ್ ಏನಾದ್ರು ಐಫೋನ್ 18 ಬಂತು ಅಂತ ಹೇಳಿದ್ರೆ ಅದಕ್ಕೆ ಜಂಪ್ ಆಗಿಬಿಡ್ತಾರೆ. ಬಟ್ ರಿಯಾಲಿಟಿ ಏನು ಗೊತ್ತಾ, ನಿಮ್ಗೆ ಯಾವುದೇ ರೀತಿ ಏನು ಅಪ್ಗ್ರೇಡ್ ಸಿಗೋದಿಲ್ಲ. ಕ್ಯಾಮ್ರಾ ಆ ಕಡೆ ಈ ಕಡೆ ಆಗ್ಬೋದು, ಪ್ರೊಸೆಸರ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಬಿಟ್ಟರೆ ಬೇರೆ ಏನೂ ಚೇಂಜಸ್ ಆಗೋದಿಲ್ಲ. ನಿಮಗೆ ಇಂಟರ್ನಲ್ಲು ಸ್ವಲ್ಪ ಚೇಂಜ್ ಆಗೋದು, ಬಟ್ ಎಕ್ಸ್ಟರ್ನಲ್ಲು ಕ್ಯಾಮ್ರಾ ಇರೋದು 3 ಕ್ಯಾಮ್ರಾ ಇದು ಸ್ಕ್ವೇರ್ ಇರೋದು ಬೇಕಾದ್ರೆ ರೌಂಡ್ ಶೇಪ್ ಆಗಿರ್ಬೋದು. ಬಟ್ ನಿಮ್ಗೆ ಅಂಥದ್ರಲ್ಲ ಏನೋಗಲ್ಲ. ಬಟ್ ಮೊಬೈಲ್ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನೇ ಸ್ವಲ್ಪ ಜಾಸ್ತಿ ಗಿಮಿಕ್ ಅಂತ ಮಾಡಿಬಿಟ್ಟು ಮೊಬೈಲ್ನ ಸೇಲ್ ಮಾಡ್ತಾರೆ. ಬಟ್ ನಿಮ್ಮ ಆ್ಯಕ್ಚುಲಿ ಯೂಸ್ ಮಾಡ್ತಕ್ಕಂಥ ಮೊಬೈಲಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಅಪ್ಗ್ರೇಡ್ ಆಗಿ ಹೊರತು ಇವಾಗ ವರ್ಷಕ್ಕೆ ಅಪ್ಗ್ರೇಡ್ ಅಂತ ಮಾಡೋಕ್ಕಂತೂ ಹೋಗ್ಬೇಡಿ.
6ನೇ ಪಾಯಿಂಟು. ಸೊ ಸಾಫ್ಟ್ವೇರ್ ಅಪ್ಡೇಟ್ಸು ತುಂಬಾ ಮುಖ್ಯ ಆಗುತ್ತೆ. ಸೊ ನಾವು ಫೋನ್ ಖರೀದಿಸ್ಬೇಕಾದ್ರೆ ಕ್ಯಾಮ್ರಾ ಮತ್ತು ಪ್ರೊಸೆಸರ್ ಬಗ್ಗೆ ಎಷ್ಟು ತಿಳ್ಕೊತೀವೋ ಅದ್ರ ಜೊತೆಗೆ ಸಾಫ್ಟ್ವೇರ್ ಎಷ್ಟು ವರ್ಷ ಅಪ್ಡೇಟ್ ಕೊಡ್ತಾರೆ ಅಂತ ತಿಳ್ಕೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಸೊ ಎಷ್ಟು ವರ್ಷ OS ಅಪ್ಡೇಟ್ ಸಿಗುತ್ತೆ ಅನ್ನೋದ್ರ ಮೇಲೆ ಮೊಬೈಲ್ ಎಷ್ಟು ವರ್ಷ ನಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋದು ಕೂಡ ನಾವು ಡಿಸೈಡ್ ಮಾಡಬೇಕು. ಸೊ ಎಸ್ಪೆಷಲಿ ನಮಗೆ ಸ್ಯಾಮ್ಸಂಗ್ ನೋಡೋಕೆ ಹೋಯ್ತು ಅಂತ ಹೇಳಿದ್ರೆ ಮಿನಿಮಮ್ ನಮಗೆ 7 ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಕೊಡ್ತಾರೆ. ಸೊ ಎಸ್ಪೆಷಲಿ ಸ್ಯಾಮ್ಸಂಗ್ ಮೊಬೈಲ್ಗಳಲ್ಲಿ, ಐಫೋನಲ್ಲೂ ಕೂಡ ನಿಮಗೆ ಲೈಕ್ ಸಾಫ್ಟ್ವೇರ್ ಅಪ್ಡೇಟ್ಗಳೆಲ್ಲ ಕೊಡ್ತಾರೆ. ಸೊ ನೆಕ್ಸ್ಟ್ 7 ಇಯರ್ ಪರ್ಚೇಸ್ ಮಾಡಬೇಕಾದ್ರೆ ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಳಿ. ಸೊ ಲಾಸ್ಟ್ ಪಾಯಿಂಟು, ಸೊ ಡಿಸ್ಕೌಂಟ್ ಅಂದರೆ ಯಾವಾಗಲೂ ಕೂಡ ದೊಡ್ಡ ಸೇವಿಂಗ್ಸು ಅಂತ ಅಲ್ಲ. ಫಾರ್ ಎನ್ ಎಕ್ಸಾಂಪಲ್ ಇವಾಗ ಆ ಫ್ರೀಡಮ್ಸ್ ಇಂಡಿಪೆಂಡೆನ್ಸ್ ಡೇ ಸೇಲ್ ನಡೀತಾ ಇದೆ. ಸೊ ಜೊತೆಗೆ ದೀಪಾವಳಿ ಸೇಲ್ ಆಗುತ್ತೆ, ತಿರ್ಗಾ ದಸರಾ ಸೇಲ್ ಆಗುತ್ತೆ. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ 50,000 ಇರತಕ್ಕಂಥ ಫೋನನ್ನು ಬರೀ 35,000 ರೂಪಾಯಿಗೆ ಮಾರ್ತಾರೆ. ಬಟ್ ಅವಾಗ ನಾವು ನಾರ್ಮಲ್ ಪೀಪಲ್ ಏನು ಅನ್ಕೊಂತೀವಿ ಅಂತ ಹೇಳಿದ್ರೆ 15,000 ಡಿಸ್ಕೌಂಟ್ ಸಿಗ್ತಾ ಇದೆಯಲ್ಲ ಬಿಡು ಅಂತ ತೊಗೊಂಡ್ಬಿಡ್ತೀವಿ. ಬಟ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಪ್ರೀವಿಯಸ್ಸು 7 ಡೇಸ್ 1 ವಾರದ ಬ್ಯಾಕ್ ಆ ಮೊಬೈಲ್ ಪ್ರೈಸ್ನ ಜಾಸ್ತಿ ಮಾಡಿಬಿಡ್ತಾರೆ. ಬಟ್ ನೆಕ್ಸ್ಟ್ ಸೇಲ್ ಟೈಮಿಗೆ ಅಷ್ಟಿಗೆ ತೊಗೊಂಡು ಬರ್ತಾರೆ. ಸೊ ಇದು ಯೂಶ್ವಲಿ ನಿಮಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಆಗೇ ಆಗುತ್ತೆ. ಬಿಟ್ಟರೆ ನಿಮಗೆ ಮ್ಯಾಕ್ಸಿಮಮ್ 1,000 to 3,000 ಮಾತ್ರ ಬಿಡ್ಬೋದು. ಲೈಕ್ 10,000 15,000 ಎಲ್ಲ ಬಿಡೋದಿಲ್ಲ. ಇದನ್ನ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಸೊ ಇವನ್ನೆಲ್ಲ ಕಂಪೇರ್ ಮಾಡಿ ನಿಮ್ಗೆ ಯಾವ ಡೀಲ್ ಒಳ್ಳೇದು ಅಂತ ಅಂದ್ಬಿಟ್ಟೆ ಪರ್ಚೇಸ್ ಮಾಡಿ. ಸೊ ಕನ್ಕ್ಲೂಷನ್ ಏನಕ್ಕೆ ಬರ್ತೀನಿ ಅಂತ ಹೇಳಿದ್ರೆ, ಸೊ ಮೊಬೈಲ್ ಕಂಪ್ನಿಗಳು ಕೆಲವೊಂದು ಹೇಳುವ ಎಲ್ಲವೂ ಕೂಡ ನಮಗೆ ನಿಜ ಆಗೋದಿಲ್ಲ. ಸ್ಪೆಸಿಫಿಕೇಶನ್ ಅಥವಾ ಮಾರ್ಕೆಟಿಂಗ್ ಕ್ಲೇಮು ತಪ್ಪು ಅಂತಲೂ ಕೂಡ ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ ನಾವು ಕಸ್ಟಮರ್ ಆಗಿ ಆ್ಯಕ್ಚುಯಲ್ ನಂಬರ್ನ ನಾವು ನೋಡಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಸರಿಯಾಗಿ ರಿಸರ್ಚ್ ಮಾಡಿ ನಮ್ಗೆ ಯಾವುದು ಬೆಸ್ಟ್ ಆಗಿದೆ ಅನ್ನೋದನ್ನ ಮಾತ್ರ ತೊಗೋಬೇಕಾಗಿತ್ತು ಹೊರತು ಯಾವುದೇ ಕಾರಣಕ್ಕೂ ಮೊಬೈಲ್ ಕಂಪ್ನಿಗಳು ಹೇಳೋದನ್ನಲ್ಲಿ ಯಾವುದೇ ಕಾರಣಕ್ಕೂ ನಾವು ನಂಬಬಾರ್ದು. ಸೊ ಕ್ಯಾಮ್ರಾ, ಪ್ರೊಸೆಸರು, ಬ್ಯಾಟ್ರಿ, ಸಾಫ್ಟ್ವೇರ್ ಅಪ್ಡೇಟ್ಸು, ಪ್ರೈಸು, ತಿರ್ಗಿ ಆಮೇಲೆ ಆಚೆ ಕಡೆ ಕಸ್ಟಮರ್ ಯೂಸ್ ಮಾಡಿರ್ತಕ್ಕಂಥ ರಿವ್ಯೂಸು ಎಲ್ಲವನ್ನು ಕಂಪೇರ್ ಮಾಡಿ ನಾವು ಮೊಬೈಲ್ನ ಖರೀದಿಸಬೇಕಾಗುತ್ತೆ. ಸೊ ನಿಮಗೆ ಈ 7 ಪಾಯಿಂಟ್ಸಲ್ಲಿ ನಿಮಗೆ ಯಾವ ಪಾಯಿಂಟು ಹೊಸದಾಗಿ ಅನ್ನಿಸ್ತು ಅಥವಾ ಯಾವ ಪಾಯಿಂಟ್ ನಿಮಗೆ ತುಂಬ ಶಾಕ್ ಅಂತ ಅನ್ನಿಸ್ತನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಸರ್ಕಲ್ಸ್ಗೆ ಶೇರ್ ಮಾಡಿ. ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.